ಇವತ್ತು ನಟರಾಜ ಗೌಡರ ಬರ್ತ್ಡೇಗೆ ವಿಶೇಷವಾಗಿ ಬರಲೇಬೇಕು ಅಂತ ಹೇಳ್ಬಿಟ್ಟು ಅವರು ಅವರ ಎಲ್ಲ ಶಿಷ್ಯಂದ್ರು ಹೇಳಿದ ಮೇಲೆ ನನಗೆ ನಮ್ಮ ರಾಜೀವ್ ಅಣ್ಣವ್ರು ಬರ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಕಾರ್ಯಕ್ರಮ ಏನ್ರಿ ಇನ್ನು ಸ್ಟಾರ್ಟ್ ಆಗ್ತೋ ಇಲ್ವೋ ಅಂತ ಅನ್ಕೊಂಡೇ ಬಂದೆ. ನಾನು ನಟರಾಜೇಗೌಡರು ಯುವಕ ಕಾಂಗ್ರೆಸ್ ಇಂದ ಬಂದಿದ್ದ, NSU ಯುವಕ ಕಾಂಗ್ರೆಸ್ ಇಂದ ಬಂದವರು. ಕರ್ನಾಟಕ ರಾಜ್ಯದಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಯುವಕರಾಗಿ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಹುದ್ದೆ ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು. ಹಿಂದೆ ಒಂದ್ಸಾರಿ ಬಸವಲಿಂಗಪ್ಪ ಸಾಹೇಬ್ರಿಗೆ ಅವತ್ತಿನ ಮುಖ್ಯಮಂತ್ರಿಗಳ ಹೆಸರು ಹೇಳೋದು ಬೇಡ, ಇವರು ಸ್ವಲ್ಪ ತಾಪತ್ರಯ ಮಾಡ್ತಾರೆ, ಇವರಿಗೆ ಒಳ್ಳೆ ಇಲಾಖೆ ಕೊಡಬಾರ್ದು ಅಂತ ಹೇಳಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಲಾಖೆ ಕೊಟ್ಬಿಟ್ರು. ಇಡೀ ರಾಜ್ಯದಲ್ಲಿ ಅವ್ರ ಇಲಾಖೆನ ಬಸವಲಿಂಗಪ್ಪನವ್ರು ಮಾಡಿ ತೋರಿಸಿದ ಇಲಾಖೆ ಈಗ ಯಾಕೆ ಕೊಟ್ಟು ಇವ್ರಿಗೆ ಇಲ್ಲಿ ಎಲ್ಲರೂ ಹಂತಕ್ಕೆ ಬಂದು ನಿಂತ್ಕೊತಾವ್ರಲ್ಲಪ್ಪ ಅನ್ನೋ ಸ್ಟೇಜ್ ಕ್ರಿಯೇಟ್ ಆಗೋಯ್ತು. ಹಾಗೂ ಹಂಗೆ ಹುದ್ದೆ ಮುಖ್ಯ ಅಲ್ಲ, ಯಾವ ಹುದ್ದೆ ಸಿಗುತ್ತೋ ಅದನ್ನೇ ದೊಡ್ಡ ಹುದ್ದೆ ಮಾಡ್ತಕ್ಕಂಥದ್ದು ಮುಖ್ಯ. ಅದರಲ್ಲಿ ನಟರಾಜ ಗೌಡರು ನಾನು ಸಹಿತ ಸ್ಪೋಕ್ಸ್ಮನ್ ಮುಂಚೆಲೂ ಆಗಿದ್ದೆ, ಈಗ ಆಗಿದ್ದೀನಿ. ಎಲ್ಲ ಯುವಕರು ಇರೋದ್ರಿಂದ ನಾವು ಮಧ್ಯ ಮೂಗ್ ತೋರಿಸೋದು ಬೇಡ ಅಂತ ಹೋಗ್ತಾ ಇಲ್ಲ. ಅವ್ರನ್ನ ನಾನು ಸಹಿತ ಅವ್ರ ಡಿಬೇಟ್ ಎಲ್ಲ ನೋಡ್ತಾ ಇದ್ದೀನಿ. ನಮ್ಮ ಅಗ್ರಜರಾಗಿರ್ತಕ್ಕಂಥ ರಾಜೀವ್ ಗೌಡ್ರು ಹೇಳ್ದಂಗೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ಸರ್ಕಾರದ ಪರವಾಗಿ ಮತ್ತು ಒಂದು ಪಕ್ಷದ ಪರವಾಗಿ, ಆಮೇಲೆ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂತ ಇನ್ನೂ ಒಂದು ಮಾತು ಹೇಳ್ತೀನಿ. ಮಾಧ್ಯಮಗಳು ಸಹಿತ ಹೆಂಗ್ ಕೆಲಸ ಆಯ್ತಾ ಇದೆ ಅಂತ ಇಲ್ಲ, ನಮ್ಮ ಮಾಧ್ಯಮಗಳದ್ದು ಸ್ವಲ್ಪ ಹೆಂಗ್ ಕೆಲಸ ನಡೀತಾ ಇದೆ ಅಂತ ನಾವೆಲ್ಲ ಗಮನಿಸ್ತಾವ್ರಿ, ನಾವು ಗಮನಿಸೋದಿಲ್ಲ. ಅದಕ್ಕೆ ಇಂಥ ಹೆಚ್ಚಳವಾಗಿರ್ತಕ್ಕಂಥ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಅಂದ್ರೆ, ಇಲ್ಲಿ ಈಗ ಇಂಗ್ಲೆಂಡ್ ಅಲ್ಲಿ ಏನಾರು ಆಯ್ತು ಅಂದ್ರೆ ಇಂಗ್ಲೆಂಡ್ ಇಂದ ಬಂದಿರೋರಿಗೆ ಗೊತ್ತಾಗಲ್ಲ, ಇಲ್ಲಿ ಎಲ್ಲರಿಗೂ ಗೊತ್ತಾಗೋಯ್ತದೆ. ಆ ತರ ಪರಿಸ್ಥಿತಿಯಲ್ಲಿ ಇರುವಾಗ ಮಾಧ್ಯಮ ಇಷ್ಟೊಂದು ಸೂಕ್ಷ್ಮ ಇರುವಾಗ ಬಹಳ ಚೆನ್ನಾಗಿ ನಿಗ್ರಹಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಅವರು. ಮತ್ತು ಈಗಾಗಲೇ ಒಂದು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಕಾಂಪೋಸ್ಟ್ ನಿಗಮ ಅದು ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಅದನ್ನು ಸಹಿತ ಅದು ಹಿಂದೊಂದ್ ಸಾರಿ ನಾಗೇಗೌಡರು ಅಂತ ಇದ್ರು, KN ನಾಗೇಗೌಡರು, ಅವ್ರದ್ದು ಅದೇ ಹಣೆ ಬರ. ಯಾರು ಸ್ಟ್ರಾಂಗ್ ಆಗಿರ್ತಾರೋ ಅವ್ರಿಗೆಲ್ಲ ಸ್ವಲ್ಪ ಬಲಿ ಹಾಕೋ ಕೆಲಸ ನಡೀತದೆ. ಅದ್ರೊಳಗೆ ನಾನು ಒಬ್ಬ. ಅವ್ರಿಗೆ ಪಶುಸಂಗೋಪನ ಕೊಟ್ಬಿಟ್ರು, ಅನಿಮಲ್ ಹಸ್ಬೆಂಡ್ರಿಯ. ನಾನು 10 ವರ್ಷ MLA ಆಗಿದ್ದೆ, ದನಿಗೇನು ಮಾಡೋಕ್ಕಾಗಿರ್ಲಿಲ್ಲ. ನಮ್ಮ ತಾಲೂಕಲ್ಲಿ ನಾನು MLA ಆಗೋವರೆಗೂ ಸ್ವತಂತ್ರ ಬಂದಾಗ್ಲಿಂದ 89ರಿಂದ 99ವರೆಗೂ ನಾನು MLA ಆಗಿದ್ದೆ. ಆ ಅವಧಿನಲ್ಲಿ ನಮ್ಮ ತಾಲೂಕಲ್ಲಿ ಇದ್ದಿದ್ದು 4 ದನಿನ ಆಸ್ಪತ್ರೆ, ಆ ಕಡೆಗೆ ಯಾರು ಗಮನ ಹರಿಸಲ್ಲ. ನಾನು 18 ದನಿನ ಆಸ್ಪತ್ರೆಗಳನ್ನ ನಾಗೇಗೌಡರು ನನಗೆ ಬಹಳ ಹತ್ರ ಇದ್ರು, ಮಾಡಿಕೊಟ್ಟು ನಾನು ತಗೊಂಡೋದೆ. ಅಂದ್ರೆ ಇಲಾಖೆ ಮುಖ್ಯ ಅಲ್ಲ, ಇಲಾಖೆನಲ್ಲಿ ನಾವು ಹೆಂಗ್ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ, ಸಾಧನೆ ಮಾಡ್ತೀವಿ ಅನ್ನೋದು ಮುಖ್ಯ. ಈಗ ಕೃಷ್ಣ ಬೈರೇಗೌಡರು ಒಂದು ಬೆಂಗಳೂರಿನ ವಿಚಾರದಲ್ಲಿ ಕಾರ್ಯಾರಂಭ ಮಾಡಿದ್ದಾರೆ. ನಾನು ಇವತ್ತಿಗೆ ಬರ್ಬೇಕು ಪೇಪರ್ ಓದ್ಕೊಂಡ್ ಬಂದೆ. ಕೆಲವರು ನಿಷ್ಠೂರಾಗಿ ಕಾಣ್ಬಹುದು, ಒಳ್ಳೆ ಕೆಲಸ ಮಾಡುವಾಗ ಬಹಳ ನಿಷ್ಠೂರವಾಗಿ ಕಾಣ್ತೇವೆ. ಸ್ಟ್ರಾಂಗ್ ಆಗಿರೋರು ಮೋರ್ ವರ್ಕ್ ಈಸ್ ಮೋರ್ ಎನಿಮಿ ಅಂತ DK ಶಿವಕುಮಾರ್ ಅವರು ಬಂದು ಹೇಳಿದ್ರು. ಅದರಿಂದ ಈ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಬಹಳ ಎಚ್ಚರವಾಗಿ ಕೆಲಸ ಮಾಡೋರು, ಆಕ್ಟಿವ್ ಆಗಿರೋರು ಹುಷಾರಾಗೇ ಇರ್ಬೇಕು. ನಮಗೆ ಮಳೆ ಹೊಡೆಯೋರೇ ಜಾಸ್ತಿ, ಹೊಡಿಸ್ಕೊಂಡೇ ಮೇಲಕ್ಕೆ ಹೋಗ್ಬೇಕು ಹೊರತು ವಿಧಿ ಇಲ್ಲ. ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಕ್ಷೇತ್ರ ಇದು. ಬೇರೆ ಕ್ಷೇತ್ರಗಳಿಗಿನ್ನ ಎಲ್ಲಾ ಕ್ಷೇತ್ರದಲ್ಲೂ ಸಹಿತ ಸುಲಭಿಲ್ಲ. ಯಾವ ಕ್ಷೇತ್ರಕರವಾಗಿ ಕಷ್ಟಪಡದೇ ಇದ್ರೆ ಕೆಲಸ ಆಗಲ್ಲ. ಅದರಿಂದ ನಮ್ಮ ಯುವಕರಾಗಿರ್ತಕ್ಕಂಥ ಸನ್ಮಾನ್ಯ ಯುವಕರಾಗಿರ್ತಕ್ಕಂಥ ನಟರಾಜ ಗೌಡರಿಗೆ ಇನ್ನು ಅತಿ ಹೆಚ್ಚಿನ ರೀತಿಯಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಅವ್ರಿಗೂ ಬಹಳ ಹತ್ರ ಇದ್ದಾರೆ. ಹೆಚ್ಚು ಹೊಡೆಯಾಡಿ ಇನ್ನೂ ಒಂದು ಒಳ್ಳೆ ಅಧಿಕಾರ ಸಿಕ್ಲಿ ಅಂತ ಹೇಳಿ ನಾನು ರಾಜೀವ್ ಗೌಡ್ರು ಹೇಳಿದಂಗೆ ಅವ್ರಿಗೊಂದು ಒಳ್ಳೆ ಅಧಿಕಾರ ಸಿಕ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಒಳ್ಳೇದಾಗ್ಲಿ ಅಂತ ಹೇಳಿ DK ಶಿವಕುಮಾರ್ ಅವರ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ಈಗ ಅದು ಆ ಅವಕಾಶ ಬಂದಾಗ ಯಾರನ್ನೂ ಹಿಡಿಯಲ್ಲ, ನಿಲ್ಲಲ್ಲ. ನಾನು ಬಿಡದಿಗೆ ಹೋಗ್ತಾ ಇದ್ದೀನಿ, ನೀವು ಬಿಡದಿ ಬೇಡವಾ? ಬೇಡವಾ? ಬಿಡದಿದ್ ನೋಡ್ತಾ ಇದ್ದೀವಿ. ನಾನು ನಮ್ಮ ನನಗೆ ದೇವೇಗೌಡರು ಕಂಡ್ರೆ ತುಂಬಾ ಪ್ರೀತಿ. ನಮ್ಮ ಜನಾಂಗದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಂಥವ್ರು ದೇವೇಗೌಡರು. ಅವ್ರಿಗೂ ಪುತ್ರ ವ್ಯಾಮೋಹ. ಇವತ್ತು ಬಿಡದಿನಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆಗಿದೆ, ಅದು ರಾಜ್ಯ ಮಟ್ಟದಲ್ಲಿ ನಡೆಸ್ಕೊಳ್ತಕ್ಕಂಥ ಕೆಲಸ. ನಾನು ಮಂಡ್ಯ ಜಿಲ್ಲೆಯವನು. ನಾನು ಕುಮಾರಣ್ಣವ್ರಿಗೆ ಈ ಸಂದರ್ಭದಲ್ಲಿ ಒಂದು ವಿನಂತಿ ಮಾಡ್ತೀನಿ. ಮಂಡ್ಯ ಜಿಲ್ಲೆಯಲ್ಲಿ
ಬೆಂಗಳೂರಿನಲ್ಲಿ 10,000 20,000 ಜನ ಯುವಕರು ಇನ್ನು ಹೋಟ್ಲಲ್ಲಿ ಲೋಟ ತೊಳ್ಕೊಂಡು ಬದುಕ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ, ಬೇರೆ ಬೇರೆ ಕೆಲಸ ಮಾಡ್ಕೊಂಡು. ಅದೇ ರೀತಿ ಬೊಂಬಾಯಿನಲ್ಲಿ ಹೋಗಿ 20,000-25,000 ಜನ ಮಂಡ್ಯ ಜಿಲ್ಲೆ ಹುಡುಗರು ಹೋಗ್ಬಿಟ್ಟು ಇವತ್ತು ಜೀವನ ಮಾಡೋದು ನೋಡಿದ್ದೀವಿ. ನಾನು ಕುಮಾರಣ್ಣವರು ನಮ್ಮ ಜಿಲ್ಲೆಯಲ್ಲಿ ಚುನಾವಣೆ ನಿಂತಾಗ ನಾವು ಓಟ್ ಕೊಡಕ್ ಆಗ್ಲಿಲ್ಲ, ಬೇರೆ ಪಕ್ಷದಲ್ಲಿದ್ವಿ. ಅವರು ಚುನಾಯಿತರಾಗಿ ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನರೇಂದ್ರ ಮೋದಿ ಸಾಹೇಬರಿಗೆ ತಿರುಗಿಕೊಂಡ್ರು ಕುಮಾರಣ್ಣೆ ಕಾಣದಲ್ಲಿ. ಎಂಥ ಪೋಸ್ಟ್, ಎಂತೆಂಥ ಕೈಗಾರಿಕೆ ತರ್ಬೋದಾಗಿತ್ತು. 2 ವರ್ಷ ಆಯ್ತು, ಯಾವ ಕೈಗಾರಿಕೆ ಕಾಣ್ತಾ ಇಲ್ಲ, ಬರೀ ಕತೆ ಹೋಗಿ ಬಂದು ಬಿಡದಿಗೆ ಬಂದ, ಹೋಗಿ ಬಂದು ಬಿಡದಿಗೆ ಬಂದ ಅಂತ ಬಿಡದಿಗೆ ಬರ್ತಾರೆ ಹೊರತು. ನಾನು ವೆಸ್ಟ್ ಬೆಂಗಾಲ್ಗೆ ಹೋಗ್ರಿ, ಉತ್ತರ ಪ್ರದೇಶಕ್ಕೆ ಹೋಗಿ, ಹೈದರಾಬಾದ್ಗೆ ಹೋಗಿ, ಬೊಂಬಾಯಿಗೆ ಹೋಗಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಚೈನಾಕ್ಕೆ ಯಾವ ಹೋಯ್ತಾ ಇದ್ದಾವೆ, ಫಿಲಿಪೈನ್ಸ್ಗೆ ಯಾವ ಹೋಯ್ತಾ ಇದ್ದಾವೆ, ಪೋರ್ಚುಗೀಸ್ಗೆ ಯಾವ ಹೋಯ್ತಾ ಇದ್ದಾವೆ, ಅಂತವೆಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಗಳನ್ನ ಮಂಡ್ಯದ ಕಡೆಗೆ ತಂದು ಅದಿಯಪ್ಪ ಅಂದ್ರೆ ಅವರು ಅದು ಬಿಟ್ಟು ಅತ್ಲ ಮರ್ತು ಬಿಟ್ಟು ಇಲ್ಲಿ ಬಂದು ಬಿಡದಿ ಹಿಡ್ಕೊಂಡು ಕೂತವ್ರೆ. ನಾನು ಬಿಡದಿ ರೈತರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ, ನೀವು ವ್ಯಾಮೋಹಕ್ಕೆ ಒಳಗಾಗಬೇಡಿ. ಇವತ್ತು ಒಂದು ಬಿಡದಿ ಟೌನ್ಶಿಪ್ ಮಾಡ್ಲಿಕ್ಕೆ ಕೊಟ್ಟಿರೋದು ಕುಮಾರಸ್ವಾಮಿ ಅವರೇ, ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ಬೇಕು. ಆಗ ಅವ್ರ ಕಾಲದಲ್ಲಿ ಪ್ರಾರಂಭ ಮಾಡಿದಂತ ಟೌನ್ಶಿಪ್ ಈಗ ಅದನ್ನ ಮುಖ್ಯಮಂತ್ರಿಗಳು ಮಾಡಕ್ ಹೊರಟವ್ರೆ ಅಂದಾಗ ಏನ್ ಡಿ.ಕೆ ಒಳ್ಳೆ ಹೆಸರು ಬಂದ್ಬಿಟ್ಟು ಅಂತ ಕನವರಿಸ್ತಾವ್ರು. ಪಾಪ ಡಿ.ಕೆ ಒಳ್ಳೆ ಹೆಸರು ಬರೋದನ್ನ ಯಾರು ತಡೆದಿಡಕ್ ಆಗಲ್ಲ. ಆಮೇಲೆ ಡಿ.ಕೆನು ಸಹಿತ ಮೊನ್ನೆ ಎಲ್ಲೋ ಅಡ್ಡಾಡಿ ಬಂದು MLA ಆದಾರಲ್ಲ, ಬಹಳ ಹೋರಾಟ ಮಾಡಿ ಯೂತ್ ಕಾಂಗ್ರೆಸ್ನಿಂದ. ಅವರು ನಾನು ಯೂತ್ ಕಾಂಗ್ರೆಸ್ ಇಂದ ಬಂದೆ, ಅವರು ವಿದ್ಯಾರ್ಥಿ ನಾಯಕರಾಗಿ ಬಂದವರು. ಇಬ್ರು ಒಂದೇ ಸರಿ ರಾಜಕೀಯ ಪ್ರವೇಶ ಮಾಡಿದ್ದು. ಯುವಕ ಕಾಂಗ್ರೆಸ್ನಲ್ಲಿ ಹೋರಾಟ ಮಾಡಿ ಮುಂದೆ ಬಂದವರಲ್ಲಿ ಆರ್ ಗುಂಡೂರಾವ್ ಒಬ್ರು ಬಿಟ್ರಿ ರಾಜ್ಯದ ಚುಕ್ಕಾಣಿ ಹಿಡಿದವ್ರ ಪೈಕಿ. ನಾವು ಎಲ್ಲ ಫೇಲ್ಯೂರ್ ಆಗ್ಬಿಟ್ಟಿದ್ದೀವಿ. ನಾವು ಯೂತ್ ಕಾಂಗ್ರೆಸ್ ಅಲ್ಲೇ ಬಂದು ನಾವಲ್ಲಿ ಇವತ್ತು ಒಂದು ಮಂತ್ರಿ ಆಗ್ಲಿಲ್ಲ. ಡಿ.ಕೆ ಅವರು ಇಡೀ ರಾಜ್ಯ ಅಲ್ಲ, ಇಡೀ ಸೌತ್ ಇಂಡಿಯಾದಲ್ಲಿ ಡಿ.ಕೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಯಾವ ಮೀಡಿಯಾದವ್ರಿಗೂ ಗೊತ್ತಾಗೋಯ್ತು ಡಿ.ಕೆ ಮುಖ್ಯಮಂತ್ರಿ ಆಗ್ಬೇಕು ಕರ್ನಾಟಕದಲ್ಲಿ ಅಂತ. ಅಷ್ಟೊಂದು ಹೆಸರು ಮಾಡಿರ್ತಕ್ಕಂಥ ಡಿ.ಕೆ ಶಿವಕುಮಾರ್ ಅವರು, ನಾನು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಡಿ.ಕೆ ಅವ್ರಿಗೂ ಸಹಿತ ಒತ್ತಾಯ ಮಾಡ್ತೀನಿ, ನೀವು 2 ವರ್ಷದ ಮುಖ್ಯಮಂತ್ರಿ ಆಗ್ಕೂಡ್ದು. 28 ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದು 9 ವರ್ಷಗಳ ಕಾಲದಲ್ಲಿ ಫಸ್ಟ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ, ನಮ್ಮ ಯುವಕ ಕಾಂಗ್ರೆಸ್ಸಿನ ಪರವಾಗಿ, ನಮ್ಮ ರಾಜೀವ್ ಪರವಾಗಿ, ನಟರಾಜ್ ಗೌಡ್ರ ಪರವಾಗಿ, ಎಲ್ಲ ಯುವಕರ ಪರವಾಗಿ ಒತ್ತಾಯ ಮಾಡ್ತೀನಿ. ಥ್ಯಾಂಕ್ಸ್ ನಮ್ಮ ವಾಹಿನಿ